ಬೆಳಗಾವಿ ಸಂಗ್ರಾಮದ ಬಗ್ಗೆ ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಬಿಜೆಪಿ ಶಾಸಕರು ಸಿದ್ದು ಸವದಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದೆ ಸರ್ ಸದನ ಮೊದಲ ದಿನ? ಈಗ ಚೆನ್ನಾಗಿ ನಡೀತಾ ಇದೆ ಮೇಡಮ್, ಈಗೇನು ತೊಂದರೆ ಇಲ್ಲ. ಅನುಭವ ಮಂಟಪದ ಬಗ್ಗೆ ಚರ್ಚೆ ನಡೀತಾ ಇದೆ. ಬಸವಣ್ಣನವರ ಅನುಭವ ಮಂಟಪದ ಬಗ್ಗೆ ಚರ್ಚೆ ನಡೀತಾ ಇದೆ. ಓಕೆ ಸರ್, ನಾನು ಒಂದು ಪ್ರಶ್ನೆನ ನಿಮಗೆ ಕೇಳ್ತೀನಿ. ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿರೋ ಇಲ್ವೋ? ಇಡೀ ಕಲಾಪವನ್ನ ಬರೀ ಗಲಾಟೆ ಗದ್ದಲ ಇದರಲ್ಲೇ ಮುಗಿಸ್ಬೇಕು ಅನ್ಕೊಂಡಿದಿರೋ ಹೇಗೆ ಸರ್? ನಾನು ಈಗ ಕಾಲಿಂಗ್ ಅಟೆನ್ಷನ್ ಹಾಕೀನಿ, ಇವತ್ತ ಕೊಡ್ಬೇಕಂತ 0 ಅವರ್ ಹಾಕಿದ್ನಿ. ಅದನ್ನ ಕಾಲಿಂಗ್ ಅಟೆನ್ಷನ್ ಬದಲಾವಣೆ ಮಾಡಿ ಉತ್ತರ ಕರ್ನಾಟಕದ ಯುಕೆಪಿ ಸಮಸ್ಯೆ ಬಗ್ಗೆ ಮೊದಲನೇ ಹಂತದೊಳಗ ನಾವು ಚರ್ಚೆಗೆ ತಗೋಬೇಕಂತ ಹೇಳಿ, ಕೊನೆಗೆ ಬೇಡ. ಈ ಮಾತನ್ನ ಹೇಳಿವ್ರು ನಾವೀಗ. ಅದನ್ನ ಅವ್ರು ಸೋಮವಾರ ಕೊಡ್ತಂತಾರೋ ಅದು ನಮ್ಗೆ ಕಬಲಿ ಇಲ್ಲ, ನಾಳೆನೇ ತಗೋಬೇಕಂತ ಹೇಳಿವಿ. ಸರ್, ಪ್ರತಿ ಬಾರಿ ಸದನ ಅಥವಾ ಕಲಾಪ ನಡೆದಾಗ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದೇ ಇಲ್ಲ. ಕೋಟಿಗಟ್ಟಲೆ ಹಣ ಖರ್ಚಾಗತ್ತೆ. ಅಂದ್ರೆ ಕೋಟಿಗಟ್ಟಲೆ ಹಣ ಖರ್ಚಾಗಿದ ತಕ್ಷಣ ಬರೀ ಅದೇ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕಾ ಅಂದ್ರೆ ಅದು ಕೂಡ ಅಲ್ಲ. ಆ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಸಿಗುವ ನಿಟ್ಟಿನಲ್ಲಿ ಯಾವ ಚರ್ಚೆನೂ ಆಗಲ್ಲ. ಕಡೇ ದಿನ ಯಾವತ್ತೋ ಬೇಕಾಬಿಟ್ಟಿ ಚರ್ಚೆಗಳಾಗೋಗ್ತವೆ. ಬರೀ ಗಲಾಟೆ ಗದ್ದಲದಲ್ಲೇ ಕಲಾಪ ಮುಂದೂಡ್ಕೊಂಡು ಹೋಗ್ತಿದ್ರೆ ಚರ್ಚೆ ಮಾಡೋದು ಯಾವಾಗ ಅಂತ. ಹೌದು ಮೇಡಮ್, ನಮಗದು ಕರ್ನಾಟಕ ಹೋರಾಟ ಮಾಡ್ತಾರ ಕಾವೇರಿ ಬದ್ದಲ್ಲ, ಕೃಷ್ಣೆ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಇದ್ರಾಗೂ ರಾಜಕಾರಣ ಬಹಳ ಬೆರೆಸ್ತಾರ. ಈಗ ನೋಡ್ರಿ, ಅರ್ಧ ಜನ ಹೋರಾಟಕ್ಕೆ ಬರಂಗಿಲ್ಲ. ಕೆಲವೊಂದು ಜನ ಎಲ್ಲಿ ನಾವು ಹೋರಾಟಕ್ಕೆ ಬಂದ ರಸ್ತೆ ಮೇಲೆ ಇಳಿದ್ರೆ ನಮ್ದೇನು ಪೊಸಿಷನ್ ಹೋಗಿತ್ತ ತಿಳ್ಕೊತಾರ. ಹಿಂಗಾಗಿ ನಮಗ ನ್ಯಾಯ ಸಿಗೋದು ಡಿಲೇ ಆಗಲಾತಿ. ಉತ್ತರ ಕರ್ನಾಟಕ ಎಲ್ಲಾ ದೃಷ್ಟಿಯಿಂದ ನಿರ್ಲಕ್ಷ್ಯ ಮಾಡ್ಯಾರ. ಯಾವ ಸರ್ಕಾರಗಳು ಈಗ ಅಲಿಮಟ್ಟಿ ಸಲುವಾಗಿ ಮತ್ ನೋಡ್ರಿ, ಯಾವ ಸರ್ಕಾರ ಬಂದ್ರು ಉತ್ತರ ಕರ್ನಾಟಕದ ಭಾಗದ ಜನಗಳ ಬಗ್ಗೆ ಯಾರು ಯೋಚನೆ ಮಾಡಂಗಿಲ್ಲ. ಪ್ರತಿ ಬಾರಿ ಅವ್ರನ್ನ ನೀವು ಹೇಳ್ದಂಗ ಬಹಳ ನಿರ್ಲಕ್ಷ್ಯ ಮಾಡ್ತಾನೆ ಬಂದಾರ ಇಲ್ಲಿವರೆಗೂ. ಮೇಡಮ್, ಅವ್ರಿಗೆ ಗೊತ್ತದ ಇವು ಒಂದಕ್ಕೊಂದು ಒಕ್ಕಟ್ಟಿಲ್ಲ, ಒಬ್ರ ಕಾಲ ಒಬ್ರು ಎಳದ ಏನೂ ಯಶಸ್ವಿ ಆಗೋದಿಲ್ಲ, ಇವರಿಂದ ನಮಗೇನು ಇಫೆಕ್ಟ್ ಆಗೋದಿಲ್ಲ ಅನ್ನುವಂಥದ್ದನ್ನ ಭಾವನೆ ಎಲ್ಲ ಆಳುವ ಪಕ್ಷಕ್ಕೆ ಐತಿ. ಹಿಂಗಾಗಿ ನಮಗೆ ನ್ಯಾಯ ಸಿಗೋದು ಡಿಲೇ ಆಗೈತಿ. ಈಗ ಆಲಿಮಟ್ಟಿ ಯುಕೆಪಿ 60 ವರ್ಷ ಆಯ್ತು ಪ್ರಾರಂಭ ಆಗಿ, ಇನ್ನೂವರೆಗೆ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರ ಎಂತ ಅದ್ಭುತ ನಾವು ತಿಳ್ಕೊಬಹುದು. ಇದಕ್ಕೆ ಕಾರಣ ಅಂದ್ರೆ ನಮ್ಮ ಒಕ್ಕಟ್ಟಿನ ಹೋರಾಟದ ಕೊರತೆ ಅದ. ಸರ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್. ನೀವು ಹೇಳಿದ್ರಿ ಒಗ್ಗಟ್ಟಿನ ಕೊರತೆ ಅದ ನಮ್ಮಲ್ಲಿ ಬಹಳಷ್ಟು ಅಂತ ಹೇಳಿ. ಯಾಕೆ ನೀವು ಪಕ್ಷಾತೀತವಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಸಚಿವರುಗಳು ಏನಿದ್ದೀರಿ, ಪಕ್ಷಾತೀತವಾಗಿ ಯಾಕೆ ಒಗ್ಗಟ್ಟಾಗಿ ನಿಮ್ಮ ಭಾಗದ ಜನರ ಶ್ರೇಯಸ್ಸಿಗಾಗಿ ನೀವು ನಿಂತ್ಕೊಳ್ಬಾರ್ದು? ಈಗ ಮೇಡಮ್, ಹೋರಾಟ ಸಮಿತಿಯಿಂದ ಹೋರಾಟ ನಡೀತದ. 8-9 ದಿನ ಆತ. ಬಾಗಲಕೋಟೆ ಒಳಗೆ ಸ್ಟ್ರೈಕ್ ಚಾಲೂ ಅದ. ನಾವು ಹೋಗಿ ಬೆಂಬಲ ಮಾಡಿ ಬಂದಿದೀವಿ. ಈಗ ನಾಳೆ ಇಲ್ಲದ ನಾಡ್ದು 11ನೇ ತಾರೀಕು 4 ಗಂಟೆಗೆ ಮುಖ್ಯಮಂತ್ರಿ ಸಭೆ ಕರೀತಿದ್ದಾರೆ ಯುಕೆಪಿ ಬದ್ದಲ್ಲ. ಆದ್ರ ಉಳಿದ ಆಳುವ ಪಕ್ಷದವರು, ಅವರು ಮಂತ್ರಿ ಇರ್ಬೋದು, ಶಾಸಕರು ಇರ್ಬೋದು, ಅಷ್ಟೊಂದು ತೀಕ್ಷ್ಣವಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈ ಹೋರಾಟಕ್ಕೆ ಬೆಂಬಲ ಮಾಡ್ತಾ ಇಲ್ಲ. ಅವರು ಯಾರ್ದೋ ಒಂದು ಬಿಡೆಗೆ ಒಳಗಾಗಿ ಈ ಹೋರಾಟಕ್ಕೆ ಒಂದು ಶಕ್ತಿ ತುಂಬುತ್ತಾ ಇಲ್ಲ. ಈ ಕಾರಣಕ್ಕಾಗಿ ನಮ್ಮ ಹೋರಾಟಗಳು ಇಲ್ಲಿಯವರೆಗೆ ವಿಫಲ ಹಾಕೋತ ಬಂದಾವ. ಬಹುಶಃ ಇದೊಂದು ಸಲ ಹೋರಾಟಗಾರರನ್ನೇ ಸಮಿತಿ ವತಿಯಿಂದ ಹೋರಾಟ ನಡೀತಾ ಇದ್ದಿದ್ದರಿಂದ ಈ ಸಲ ಯಶಸ್ವಿ ಆಗಬಹುದು ಅಂತ ಆಶಾಭಾವನೆ ಇದೆ ಮೇಡಮ್. ಸರ್, ಮತ್ತೊಂದು ವಿಚಾರ, ಪ್ರತಿ ಬಾರಿ ಒಂದು ವಿಚಾರ ಬಂದಾಗ್ಲೂ ಸದನದ ಬಾವಿಗಿಳಿದು ಅಥವಾ ಆ ರೀತಿ ಸ್ಟ್ರೈಕ್ ಮಾಡಿ ಅಥವಾ ಅದನ್ನ ನಾವು ಸದನದಲ್ಲಿ ಇರೋಲ್ಲ ಅಂತ ಹೇಳಿ ಹೊರಗಡೆ ಹೋಗಿ ಬಾಯ್ಕಾಟ್ ಮಾಡಿ ಈ ರೀತಿ ಎಲ್ಲ ಮಾಡೋ ಬದಲು ನೀವು ವಿರೋಧ ಪಕ್ಷದಲ್ಲಿದ್ದವರು ಕೂತ್ಕೊಂಡು ಆಡಳಿತ ಪಕ್ಷದವರ ಕಿವಿ ಹಿಂಡಿ ಪ್ರಶ್ನೆ ಮಾಡಿ ನಮ್ಗಿಂತ ಸಮಸ್ಯೆ ಅದೇ, ನಮಗೆ ನೀವು ಅದನ್ನ ಸರಿ ಮಾಡ್ಕೊಡಿ ಅಂತ ಯಾಕೆ ಕೇಳಬಾರ್ದು? ಯಾಕೆ ಅದರಲ್ಲಿ ಉತ್ತರವನ್ನ ಪಡ್ಕೊಳ್ಬಾರ್ದು?
ಮೇಡಮ್ ಇದ್ರೊಳಗೆ ಈಗ ಆ ಸಿದ್ಧಾಂತಗಳು ಏನು ಉಳಿದಿಲ್ಲ, ಎಲ್ಲಾದ್ರಾಗೂ ರಾಜಕೀಯ ಬೆರೆಸ್ತಾರ. ಈ ಸರ್ಕಾರಗಳು ವಿರೋಧ ಪಕ್ಷ ಹೇಳ್ತಾರಂದ್ರೆ ಅದನ್ನ ಹಗರವಾಗಿ ತಗೊಳ್ತಾವ, ಉಡಾಪೆಯಾಗಿ ತಗೊಳ್ತಾವ, ಉಡಾಪೆಯಾಗಿ ಉತ್ತರ ಕೊಡ್ತಾರ. ಆ ರೀತಿ ಒಂದು ಆಡಳಿತದ ಮದ ಏರಿದ್ನಾಗ ಜನಸಾಮಾನ್ಯರಿಗೆ ನ್ಯಾಯ ಸಿಗಂಗಿಲ್ಲ ಮೇಡಮ್. ಆದ್ರೂ ಉತ್ತರ ಕರ್ನಾಟಕ ನಮ್ಮಲ್ಲಿ ಸಂಘಟನೆ ಇಲ್ಲ, ಒಗ್ಗಟ್ಟಿಲ್ಲ ಅನ್ನೋದೊಂದು ಅರ್ಥ ಮಾಡ್ಕೊಂಡಾರ ಅವ್ರ ಪಕ್ಕ. ಹಿಂಗಾಗಿ ನಮ್ಮ ನ್ಯಾಯಯುತ ಬೇಡಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ, ಅದನ್ನು ಉಡಾಪೆಯಾಗಿ ಉತ್ತರ ಕೊಟ್ಟು ಹೋಗಿ ಬಿಡ್ತಾರ. ಓಕೆ, ಎಸ್ ಬಸವರಾಜ್ ಸರ್ ಏನ್ ಹೇಳ್ತೀರಿ? ಸ್ವತಃ ಶಾಸಕರು ಅವರೇ ಆ ಮಾತು ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಇಲ್ಲ, ಸಿದ್ದು ಅವರು ಹೇಳಿದ್ದು ಸರಿಯಾಗಿದೆ. ಆದ್ರೆ ಏನ್ ಸಮಸ್ಯೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಅವರು ಕೃಷ್ಣ ವಿಚಾರದ ಬಗ್ಗೆ ಮಾತಾಡಿದ್ರು, ಅಪ್ಪರ್ ಕೃಷ್ಣ ಮೇಲ್ದಂಡಿ ಯೋಜನೆಗಳ ಬಗ್ಗೆ. ಕೃಷ್ಣ ಮೇಲ್ದಂಡಿ ಯೋಜನೆ ಬಿ ಸ್ಕೀಮ್ ಅಲ್ಲಿ ನಮಗೆ ಹೆಚ್ಚುವರಿ ನೀರಿನ ಉಪಯೋಗ ಬೇಕು ಅಂತ ಅವಾರ್ಡ್ ಆಗಿ ನಮ್ಮ ಪಾಲಿಗೆ ಬಂದು ದಶಕಗಳೇ ಕಳೆದಿವೆ. ಪಾಲಿಗೆ ಬಂದದ್ದನ್ನ ದಕ್ಕಿಸ್ಕೊಳ್ಳಕ್ಕಾಗಿಲ್ಲ ನಮ್ಮ ಕಡೆ. ಹೌದ್ರಿ ಸೌದಿ, ನಮ್ಮ ಪಾಲಿಗೆ ಬಂದದ್ದನ್ನ ದಕ್ಕಿಸ್ಕೊಳ್ಳೋದಕ್ಕಾಗಿಲ್ಲ ನಮ್ಗೆ. ಅಂದ್ರೆ ಅದಕ್ಕೆ ತಕ್ಕುದಾದ ಆ ಡ್ಯಾಮ್ ಹೈಟ್ ಅನ್ನ ಜಾಸ್ತಿ ಮಾಡೋದಾಗ್ಲಿ, ಅದಕ್ಕೆ ತಕ್ಕುದಾದ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು, ಕೆನಾಲ್ಗಳು ಇದನ್ನ ಅದನ್ನ ಮಾಡಿಲ್ಲ ನಾವು. ಇಲ್ಲಿ ಬೆಂಗಳೂರಿನ ರಾಜಕಾರಣಿಗಳು ನೋಡಿದ್ರೆ, ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ, ಅವಳಿ ಟನೆಲ್ಗಳನ್ನ ಹೆಬ್ಬಾಳ ಫ್ಲೈಓವರ್ ಇಂದ ಸಿಲ್ಕ್ ಬೋರ್ಡ್ಗೆ ಮಾಡೋದಕ್ಕೆ 19,000 ಕೋಟಿ ಬ್ಯಾಂಕ್ಗಳಿಗೆ ಬೆಂಗಳೂರಿನ ಆಸ್ತಿಯನ್ನ ಅಡ ಇಟ್ಟು ಸಾಲ ಮಾಡಿ ಕಟ್ತಾರಂತೆ. ಇದೇ ಒಂದು ಆಸಕ್ತಿಯನ್ನ ಕೃಷ್ಣ ಮೇಲ್ದಂಡಿಯ ಮತ್ತು ಕೃಷ್ಣಯ ಬ್ರಿಡ್ಜ್ ಡ್ಯಾಮ್ ಇದೆಯಲ್ಲ, ಡ್ಯಾಮ್ ಹೈಟ್ ಅನ್ನ ಜಾಸ್ತಿ ಮಾಡೋಕೆ ಯಾಕೆ ತೋರಿಸೋದಿಲ್ಲ? ಅವಾರ್ಡ್ ಆಗಿದೆ, ಅದು ಅಲ್ಲಿ ವಿವಾದ ಇಲ್ಲ. ನಮ್ಮ ಮತ್ತು ನೆರ ರಾಜ್ಯದ ಮಧ್ಯೆ ನೀರು ಹಂಚಿಕೆ ಬಗ್ಗೆ ವಿವಾದ ಇಲ್ಲ, ವಿವಾದ ಸೆಟ್ಲ್ ಆಗಿದೆ. ಬಿ ಸ್ಕೀಮ್ ಸೆಟ್ಲ್ ಆಗಿದೆ, ಬಿ ಸ್ಕೀಮ್ ಅವಾರ್ಡ್ ಆಗಿದೆ. ಅವಾರ್ಡ್ ಆದ ನೀರನ್ನ ಉಪಯೋಗಿಸ್ಕೋದಕ್ಕೆ ನಮಗೆ ಆಗ್ತಾ ಇಲ್ಲ. ಇದಂತ ದುರಂತ ನೋಡಿ. ಅಲ್ಲಿ ರೈತರಿಗೆ ಅಲ್ಲಿ ಬರ ಇದೆ, ಅಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ನೀರಾವರಿ ಆದರೆ ಅಲ್ಲಿ ಆ ಜನತೆ ಸುಭಿಕ್ಷೆ ಆಗ್ತದೆ. ಇದರ ಬಗ್ಗೆ ಗಮನ ಇಲ್ಲ. ಇನ್ನೊಂದು ಸೌದಿಯವ್ರ ಬಗ್ಗೆ, ನಾನು ಈ ಪ್ರಶ್ನೆ ಕೇಳಬೇಕು. ಈಗ ಇವರ ನಾಯಕರು ಯತ್ನಾಳ್ ಅವರು ಪಂಚಮಸಾಲಿ ಹಾಗೆ ಹೀಗೆ ಅಂತ ಹೌಸ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಹೋಗ್ತಿದ್ದಾರೆ, ಸದನ ಕಲಾಪವನ್ನ ಅಡ್ಡಿಪಡಿಸಿ ಹೋಗ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರುಗಳ ಬೆಂಬಲ ಇದೆಯಾ? ಹೀಗೆ ಇದು ಇವರ ಸದನದ ಸ್ಟ್ರಾಟಜಿನಾ? ಆರ್ ಅಶೋಕ್ ಆಗ್ಲಿ ಅಥವಾ ಅನೇಕ ಹಿರಿಯ ನಾಯಕರುಗಳು ಅಥವಾ ನಿಮ್ಮ ಪಕ್ಷದ ಅಧ್ಯಕ್ಷರು ಅವರಿಗೆ ಯತ್ನಾಳ್ ಅವರು ಈ ನಡೆಯ ಬಗ್ಗೆ ಬೆಂಬಲ ಇದೆಯಾ? ಇವ್ರ ಬಗ್ಗೆ ಅವ್ರಿಗೆ ಏನಂತಾರೆ, ಅನುಮೋದನೆ ಇದೆಯಾ? ಸಿದ್ದು ಸರ್, ನಿಮ್ಗೆ ಪ್ರಶ್ನೆ ಇದು. ಯತ್ನಾಳ್ ಅವರ ಈ ಪಂಚಮಸಾಲಿ ಹೋರಾಟದ ವಿಚಾರ ಏನಿದೆ, ಅಥವಾ ಅವರ ಪಂಚಮಸಾಲಿ ಹೋರಾಟದ ವಿಚಾರವಾಗಿ ಸದನದವನ್ನ ಡೈವರ್ಟ್ ಮಾಡ್ತಿರೋದಾಗ್ಲಿ ಮತ್ತೊಂದಾಗ್ಲಿ ವಿಚಾರಕ್ಕೆ ನಿಮ್ಮ ಬಿಜೆಪಿಗರ ಬೆಂಬಲ ಇದೆಯಾ? ಆರ್ ಅಶೋಕ್ ಆಗ್ಲಿ, ವಿಜೇಂದ್ರ ಆಗ್ಲಿ, ಉಳಿದಂತ ನಾಯಕರ ಬೆಂಬಲ ಇದೆಯಾ ಯತ್ನಾಳ್ ಅವರ ಹೋರಾಟಕ್ಕೆ, ಪಂಚಮಸಾಲಿಯ ಹೋರಾಟಕ್ಕೆ? ಎಲ್ಲರೂ ಬೆಂಬಲ ಅಲ್ಲ ಮೇಡಮ್, ಎಲ್ಲರೂ ಇವತ್ತು ಬೆಂಬಲ ಮಾಡಿ ಮಾತಾಡ್ಯಾರಲ್ಲ ಹೌಸ್ನ್ಯಾಗ. ಅದ ನ್ಯಾಯಯುತವಾಗಿ ಬೇಡಿಕೆ ಕೇಳಕ್ಕೆ ಹಕ್ಕದರಿ ಎಲ್ಲರಿಗೂ. ದೇಶದೊಳಗೆ ಎಲ್ಲಾ ಸಮುದಾಯಗಳು ಸಮಾನ. ಅಡ್ಡಿಪಡಿಸುವ ವಿಚಾರದ ಬಗ್ಗೆ ಏನ್ ಅಡ್ಡಿಪಡಿಸಂಗಿಲ್ಲ. ಎಲ್ಲರೂ ಅಶೋಕನು ಬೆಂಬಲ ಮಾಡ್ಯಾರ, ವಿಜೇಂದ್ರನು ಬೆಂಬಲ ಮಾಡ್ಯಾರ, ಎಲ್ಲಾ ಸಮುದಾಯದವರು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಇವತ್ತು ಬೆಂಬಲ ಮಾಡ್ಯಾರ ಹೌಸ್ನ್ಯಾಗ. ಸದನದ ಕಲಾಪ ಅಡ್ಡಿಪಡಿಸೋದಿಲ್ಲ. ಹಾಗಾದ್ರೆ ಮತ್ತೆ ಈ 6,000 5,000 ಟ್ರ್ಯಾಕ್ಟರ್ಗಳು ತಂದು ವಿಧಾನಸೌಧ ಸುತ್ತ ನಿಲ್ಸೋದಿಲ್ಲ. ಅಲ್ಲ ರೀ, ನೀವು ಇನ್ನೊಂದು ಸಮುದಾಯಕ್ಕೆ ತಮ್ಮ ನ್ಯಾಯಯುತ ಹಕ್ಕನ್ನ ಬೇಡ್ಲಾಕ ಇರೋದ್ರಿ. ಎಲ್ಲರೂ ಪಡ್ಕೊಂಡಾರಲ್ಲ, ಇನ್ನೊಬ್ರು ಇವರು ಪಡ್ಕೊಂಡ್ರ ಪ್ರಜಾತಂತ್ರ. ಸೌದಿ ಸರ್, ಒಂದ್ ನಿಮಿಷ ನಾನು ಇಂಟರಪ್ಟ್ ಮಾಡ್ತೀನಿ, ಸಾರಿ. ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಯಾರು ಅಡ್ಡಿಪಡಿಸ್ತಾ ಇಲ್ಲ, ಆದ್ರೆ ಟ್ರ್ಯಾಕ್ಟರ್ ಅನ್ನ ನಿಲ್ಸೆ ಹಕ್ಕು ಪಡ್ಕೊಳ್ತೀವಿ ಅನ್ನೋದು ಎಂತ ಹೋರಾಟ ಅಂತ. ಟ್ರ್ಯಾಕ್ಟರ್ ನಿಲ್ಸಿಲ್ಲ ಅಂದ್ರೆ ಹಕ್ಕು ಪಡ್ಕೊಳಂಗಿಲ್ಲೇನಾ? ಅಲ್ಲ ರೀ, ಅಲ್ಲ ಮೇಡಮ್, ಟ್ರ್ಯಾಕ್ಟರ್ ಈಗ ಆಲ್ರೆಡಿ ಒಪ್ಪಂದ ಆಗೈತೆ, ಟ್ರ್ಯಾಕ್ಸ್ ನಾಗ ಬರೋದಾಗ್ಯದ. ಈಗ ಅಲ್ಲ, ಇಡೀ ರೋಡ್ ಬ್ಲಾಕ್ ಮಾಡಿದ್ರೇನೆ ಅದು ಒಪ್ಪಂದನ? ಇಡೀ ರೋಡ್ ಬ್ಲಾಕ್ ಮಾಡಿದ್ರೇನೆ ಅದು ಹೋರಾಟದ ಸ್ವರೂಪನ? ಹೌದ್ರಿ. ಯಾವ ಲಾಜಿಕ್ ಗೊತ್ತಾಗ್ಲಿಲ್ಲ ನನಗೆ. ಯಾವ ಲಾಜಿಕ್ ಅದು ಹೆಂಗೆ? ಸ್ವಲ್ಪ ಲಾಜಿಕ್ ತೆಗಿಬೇಕಲ್ಲ. ಮತ್ತೆ ಈಗ 5-10 ವರ್ಷ ಆತ, 10 ವರ್ಷ ಆತು ಹೋರಾಟ ಮಾಡಾಯ್ತೈತೆ ಅವ್ರಿಗೆ ನ್ಯಾಯಯುತವಾಗಿ. ಹಿಂದಿನ ಸರ್ಕಾರ 2D7 ಇವರೇ ಕೊಡ್ಲಿಲ್ಲ. 2D ಕೊಡ್ಬೇಕಲ್ಲ, ಹಿಂದಿನ ಸರ್ಕಾರ ಕೊಟ್ಟಿದ್ದ.
ಸೊ ಒಂದ್ 5,000 ಟ್ರಾಕ್ಟರ್ ನಿಲ್ಸಿದ್ರೆ ಕೊಡ್ತಾರೆ ಅಂತ ಅದನ್ನೂ ಇಲ್ಲಾಂದ್ರೆ ಅನ್ಕೊಂಡಿದ್ದೀರಿ? ಏನ್ರಿ ಎಟ್ ನಿರ್ಲಕ್ಷ್ಯ ಮಾಡೋದು? ನೋ 5,000 ಟ್ರಾಕ್ಟರ್ ತಂದು ಯಾವ್ದು? ನಿಲ್ಸಿದ್ರೆ ಕೊಡ್ತಾರೆ ಅಂತ ಅಲ್ರಿ ನಂಬ್ಕೊಂಡಿದ್ದೀರಾ? ಇಲ್ರಿ ಹೇಳಿದ್ನಲ್ಲ ಮೇಡಮ್, ಈ ಟ್ರ್ಯಾಕ್ಟರ್ ಸುಳ್ಳಾಗ್ಯದ, ಈಗ ಟ್ರ್ಯಾಕ್ಸ್ನಾಗ ಬರ್ತಾರತ್ತ, ಅಲ್ಲಿಂದ ಬಡ ರೈತರು ಇರ್ತಾರೆ, ಹೆಂಗ್ ಬರ್ಬೇಕ್ರ ಇಂತ ಅವ್ರಿಗೆ ದುಡ್ಡು ಇರ್ತದ ಗಾಡಿ ಮಾಡ್ಕೊಂಡ್ ಬರಾಕ? ಟ್ರಾಕ್ಟರ್ಗೆ ಇನ್ನೂ ಜಾಸ್ತಿ ಖರ್ಚು ಮಾಡ್ಬೇಕಲ್ಲ ಸರ್ ಡೀಸೆಲ್ಗೆ? ದೂರ ತರಿಸಿ ಬರ್ತಾರ. ಯಾವುದು ಡೀಸೆಲ್ಗೆ ಇನ್ನೂ ಜಾಸ್ತಿ ಖರ್ಚು ಮಾಡ್ಬೇಕಲ್ಲ ಸರ್? ಹೌದ್ರಿ, ಒಂದು ಟ್ರ್ಯಾಕ್ಟರ್ದಾಗ ಇಲ್ಲ ಒಂದು ಟ್ರ್ಯಾಕ್ಟರ್ದಾಗ 50 ಮಂದಿ ಬರ್ತಾರ, ಡೀಸೆಲ್ ಕೇಟೇನ್ ಆಗೋದಿಲ್ಲ. ಟ್ರ್ಯಾಕ್ಟರ್ ದೂರ ತರುತ್ತಾರ, ಅಲ್ಲಿ ಪೊಲೀಸ್ ಇಟ್ಬಿಡ್ತಾರ, ಒಳಗೆ ದೂರ ತರಿಬಿ ನಡ್ಕೋತ ಬರ್ತಾರ. ರೈಟ್ ಸರ್, ರೈಟ್. ನಾನು ಬಸವರಾಜ್ ಸರ್ ಅವರ ಕಡೆಯ ಈಗೆಲ್ಲ ರಿಯಾಕ್ಷನ್ ಸರ್, ನಿಮ್ಮ ಕಡೆಯ ಪ್ರತಿಕ್ರಿಯೆ ಸರ್ ಈ ವಿಚಾರವಾಗಿ. ಬಸವರಾಜ್ ಸರ್, ಇನ್ನು ಹೇಳಿ. ನಿಮ್ಮ ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ ಈ ವಿಚಾರಕ್ಕೆ. ಸರ್, ಈ ಲಾಸ್ಟ್ ರಿಯಾಕ್ಷನ್ ಅದು ಅದೇನೆ. ಯಾಕಂದ್ರೆ ಸಿದ್ದು ಅವರ ಸರ್ಕಾರನೇ, ಸೌದಿ ಅವರ ಸರ್ಕಾರನೇ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ 4% ಅಲ್ಪಸಂಖ್ಯಾತರ ಮೀಸಲಾತಿ ತೆಗೆದು ಲಿಂಗಾಯತರಿಗೆ 2%, ಮಕ್ಕಳಿಗೆ 2% ಕೊಟ್ಟಾಗಿದೆ. ಮತ್ತು ಅದು ಇನ್ನು ಹೆಚ್ಚಿನ ಹೋರಾಟ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಆ 2% ಅಥವಾ ಈ ಒಟ್ಟಾರೆಯಾಗಿ ಪಂಚಮಸಾಲಿ ಸಮುದಾಯವನ್ನು 2A ತಂದ್ಬಿಟ್ರೆ ಬೇರೆ ಬೇರೆ ಸಮುದಾಯಗಳ ರಿಯಾಕ್ಷನ್ ಹೇಗಿರ್ತದೆ? ಅವಾಗ ಕುರುಬ ಸಮುದಾಯಗಳು ನಮ್ಗೆ ST ಸ್ಟಾಟಸ್ ಕೊಡಿ ಅಂತ ಹೇಳ್ತಾರೆ. ಅವಾಗ ST ಸಮುದಾಯ, ವಾಲ್ಮೀಕಿ ಸಮುದಾಯಗಳು ಏನ್ ಮಾಡ್ತಾರೆ, ನಮ್ಗೆ SC ಕೊಡು ಅಂತಾರೆ. ಇದೆಲ್ಲವನ್ನು ಕೂತು ಬಗೆಹರಿಸ್ಕೋಬೇಕಾಗ್ತದೆ. ಕೇವಲ ಸರ್ಕಾರ ಜೊತೆಗೆ ಅಲ್ಲ, ಇತರ ಸಮುದಾಯದ ನಾಯಕಗಳ ಜೊತೆನೂ ಕೂತ್ಕೊಂಡು ಮಾತಾಡ್ಬೇಕಾಗ್ತದೆ. ಇದು ಕೇವಲ ಸರ್ಕಾರ ಮತ್ತು ಸಮುದಾಯದ ನಡುವಿನ ಮಾತು ಮಾತ್ರ ಅಲ್ಲ. ಹೀಗಿರುವಾಗ ಇದೇ ಬಿಜೆಪಿಯ ಪ್ರಧಾನಮಂತ್ರಿಗಳು ಮಾಡಿದಂತ ಈ ಸುವರ್ಣ ಚತುಷ್ಪಥವನ್ನ ಬ್ಲಾಕ್ ಮಾಡಿ ಇವರು ಪ್ರತಿಭಟನೆ ಮಾಡೋದಾದ್ರೆ ಮಾಡ್ಲಿ.